ಕಲಬುರಗಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಒಂದು ಅಜ್ಞಾತ ಸ್ಥಳದಲ್ಲಿ ತಂಗಿದ್ದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಕಲಬುರಗಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಪ್ರದೇಶ ಮೂಲದ ಇಬ್ಬರು ಆರೋಪಿಗಳು ಲಾಕ್ ಆಗಿದ್ದಾರೆ. ಎನ್ಐಎ ಅಧಿಕಾರಿಗಳು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಸೂಚನೆ ಮೇರೆಗೆ ರಾಜ್ಯ ಪೊಲೀಸ್ ಅಧಿಕಾರಿಗಳು ಬೇಟೆಗಿಳಿದಿದ್ರು. ಪಾಕಿಸ್ತಾನದ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದ ಆರೋಪ ಕೇಳಿಬಂದಿತ್ತು. ಪಾಕಿಸ್ತಾನದ ಜೊತೆಗೆ ನಿರಂತರವಾಗಿ ಇವರು ಸಂಪರ್ಕ ಹೊಂದಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಅದಾದ ನಂತರದಲ್ಲಿ ಇವರಿಗಾಗಿ ಹುಡುಕಾಟ ಕೂಡ ನಡೀತಾ ಇತ್ತು. ಆದರೆ ಅಧಿಕಾರಿಗಳು ಒಂದು ಆರೋಪಿಗಳನ್ನು ಅರೆಸ್ಟ್ ಮಾಡುವಲ್ಲಿ ವಿಫಲರಾಗ್ತಾ ಇದ್ರು. ನಂತರದಲ್ಲಿ ಇವರ ಬಗ್ಗೆ ಮಾಹಿತಿಗಳನ್ನು ಎಲ್ಲ ಒಂದು ಸ್ಟೇಷನ್ಗಳಿಗೂ ಕೂಡ ನೀಡಲಾಗುತ್ತೆ. ಕಲಬುರಗಿಯಲ್ಲಿ ಅಜ್ಞಾತ ಸ್ಥಳದಲ್ಲಿ ತಂಗಿದ್ದಂತಹ ತಲೆಮರೆಸಿಕೊಂಡಿದ್ದ ಇಬ್ಬರು ಆರೋಪಿಗಳನ್ನು ಈಗ ಉತ್ತರ ಪ್ರದೇಶದ ATS ಪೊಲೀಸರ ಜೊತೆಗೆ ರಾಜ್ಯ ಪೊಲೀಸರು ಕಾರ್ಯಾಚರಣೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಂಧಿಸಿ ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿರುವಂತಹ ಅಧಿಕಾರಿಗಳು ಈಗ ಮುಂದಿನ ತನಿಖೆಯನ್ನು ಕೂಡ ಮಾಡಲಿದ್ದಾರೆ. NIA ಅಧಿಕಾರಿಗಳು, ರಾಷ್ಟ್ರೀಯ ತನಿಖಾ ದಳ ಇದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇಬ್ಬರು ಆರೋಪಿಗಳು ಪಾಕಿಸ್ತಾನದ ಜೊತೆಗೆ ನಂಟು ಹೊಂದಿದ್ರು, ನಿರಂತರವಾಗಿ ಅವರೊಂದಿಗೆ ನಂಟನ್ನು ಹೊಂದಿದ್ರು, ಕಾಂಟ್ಯಾಕ್ಟ್ ಹೊಂದಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾದರೆ ಏನು ಮಾಡ್ತಾ ಇದ್ರು ಇವರು? ಯಾವ ರೀತಿಯಾದಂತಹ ನಂಟಿತ್ತು? ಗುಪ್ತಚರ ಮಾಹಿತಿಗಳನ್ನು ಏನಾದರೂ ನೀಡ್ತಾ ಇದ್ರಾ ಅಥವಾ ಬೇರೆ ಇನ್ನೇನಾದರೂ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಂತರವಷ್ಟೇ ವಾಸ್ತವ ಗೊತ್ತಾಗುತ್ತೆ. ಇನ್ನು ಉತ್ತರ ಪ್ರದೇಶದ ಮೂಲದ ಇಬ್ಬರು ಆರೋಪಿಗಳು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಬ್ಬರೂ ಕೂಡ ಉತ್ತರ ಪ್ರದೇಶದವರು. ಪಾಕಿಸ್ತಾನದ ಜೊತೆಗೆ ನಿರಂತರವಾಗಿ ಸಂಪರ್ಕ ಹೊಂದಿದ್ರು. ಫೋನ್ ಕರೆಯಲ್ಲಿ ಸಂಪರ್ಕ ಹೊಂದಿದ್ರಾ ಅಥವಾ ವಾಟ್ಸಪ್ ಮೂಲಕನ ಅಥವಾ ಬೇರೆ ಯಾವುದಾದ್ರೂ ವೆಬ್ಸೈಟ್ ಮೂಲಕವಾಗಿ ಇವರು ಕಾಂಟ್ಯಾಕ್ಟನ್ನು ಹೊಂದಿದ್ರಾ, ಸಂಪರ್ಕ ಹೊಂದಿದ್ರಾ, ಅಥವಾ ಇಲ್ಲಿನ ಗುಪ್ತಚರ ಮಾಹಿತಿಗಳನ್ನು ಏನಾದರೂ ನೀಡ್ತಾ ಇದ್ರಾ ಅಥವಾ ಬೇರೆ ಏನಾದರೂ ಸಂಚು ರೂಪಿಸ್ತಾ ಇದ್ರಾ ಏನು? ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆದ ಬಳಿಕ ವಾಸ್ತವಾಂಶ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪುರುಷೋತ್ತಮ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಇಬ್ಬರು ಆರೋಪಿಗಳು ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಹೊಂದಿದ್ದ ಇಬ್ಬರು ಆರೋಪಿಗಳನ್ನು ATS ಜೊತೆಗೆ ಕರ್ನಾಟಕದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನಿವರ ಹಿನ್ನೆಲೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಪಾಕ್ ಜೊತೆ ನಿರಂತರ ಸಂಪರ್ಕ ಹೊಂದಿದ್ದಂತ ಇಬ್ಬರ ಆರೋಪಿಗಳನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯ ಮೇರೆಗೆ ಆಂಟಿ ಟೆರರ್ ಸ್ಕ್ವಾಡ್ ನ ಏನು ಇದ್ದಾರೆ ಆ ಒಂದು ಆಫೀಸರ್ಸ್ಗಳು ಇದಾಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಉತ್ತರ ಪ್ರದೇಶದ TSS ಅಧಿಕಾರಿಗಳು ಇಬ್ಬರನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತಂದ್ರು. ಕಲಬುರಗಿ ಸಮೀಪದ ಮಾಲಗಟ್ಟಿಯಲ್ಲಿ ಬಂದು ಇವರು ಇದ್ರು ಅಂತಕ್ಕಂಥ ಮಾಹಿತಿಯ ಮೇರೆಗೆ ಅವರನ್ನ ಬಂಧಿತರನ್ನ ವಶಕ್ಕೆ ಪಡೆದು ಪೊಲೀಸರು ಇದೀಗ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ರು. ಅಂದ್ರೆ ಕಲಬುರಗಿ ಅಜ್ಞಾತ ಸ್ಥಳದಲ್ಲಿ ಇಬ್ಬರನ್ನ ಇದೀಗ ಸದ್ಯ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಉತ್ತರ ಪ್ರದೇಶದ ರೆಸಿಡೆನ್ಸಿಯಲ್ ಅಡ್ರೆಸ್ ಹೊಂದಿರುವಂತಹ ಸಮೀರ್ ಮತ್ತು ಸಲ್ಮಾನ್ ಇಬ್ಬರು ಕೂಡ ಕಲಬುರಗಿಯಲ್ಲೇ ಬಂದಿದ್ರು ಅಂತಕ್ಕಂಥ ಮಾಹಿತಿಯನ್ನ ಆಧಾರವಾಗಿ ಇಟ್ಟುಕೊಂಡು ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ರು. ಇವರು ವಾಟ್ಸ್ಆಪ್ ಕಾಲ್, ಫೇಸ್ಬುಕ್ ಮುಖಾಂತರ ಪಾಕಿಸ್ತಾನದ ಜೊತೆ ಸಂಪರ್ಕವನ್ನ ಹೊಂದಿದ್ರು ಅಂತಕ್ಕಂಥ ಮಾತನ್ನ ಸಹ ಇದೀಗ ಹೇಳ್ಬರಲಾಗ್ತದೆ. ಅಂದ್ರೆ ವಾಟ್ಸ್ಆಪ್ ಮುಖಾಂತರ, ಮೊಬೈಲ್ ನಲ್ಲಿ ಫೇಸ್ಬುಕ್ ಅನ್ನ ಮುಖಾಂತರ ಪಾಕಿಸ್ತಾನದ ಜೊತೆ ಸಂಪರ್ಕವನ್ನ ಇವರು ಹೊಂದಿದ್ರು ಅಂತಕ್ಕಂಥ ಮಾಹಿತಿಯು ಕೂಡ ಇದೀಗ ಹೊರಬೀಳ್ತಾ ಇರುವಂತದ್ದು. ಅಂದ್ರೆ ಉತ್ತರ ಪ್ರದೇಶದ TS ತಂಡದಿಂದ ಈ ಒಂದು ದಾಳಿಯಾಗಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಮ್ಯಾಪ್ಗಳು ಕೂಡ ಪತ್ತೆಯಾಗಿರುವಂತದ್ದು. ಸಮೀರ್ ಉಳಿದುಕೊಂಡಿದ್ದಂತ ಒಂದು ರೂಟ್ ನಲ್ಲಿ ಈ ಒಂದು ಮ್ಯಾಪ್ಗಳು ಕೂಡ ಪತ್ತೆಯಾಗಿರುವಂತದ್ದು. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣವು ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಪಾಕಿಸ್ತಾನದ ಜೊತೆ ನಿರಂತರವಾಗಿ ಇವರು ಸಂಪರ್ಕವನ್ನ ಹೊಂದಿದ್ರು. ಆ ಒಂದು ಆರೋಪದ ಮೇರೆಗೆ ಇಬ್ಬರು ಆರೋಪಿಗಳನ್ನ ಇದೀಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಸದ್ಯ ಏನೋ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಆಂಟಿ ಟೆರರ್ ಸ್ಕ್ವಾಡ್ ಹಾಗೂ ಸ್ಥಳೀಯ ಪೊಲೀಸರಿಂದ ಇವರು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಕಲಬುರಗಿ ತಾಲೂಕಿನ ಉಪಳಾವ್ ಗ್ರಾಮದ ಹೊರವಲಯದಲ್ಲಿ ಇವರನ್ನ ಅಂದ್ರೆ ವಶಕ್ಕೆ ಪಡೆದುಕೊಳ್ಳುವಂತದ್ದು. ಫೇರ್ ಎಕ್ಸ್ಪೋರ್ಟ್ ಬೀಫ್ ಫ್ಯಾಕ್ಟರಿಯಲ್ಲಿ ಇವರು ಕೆಲಸ ಮಾಡ್ತಿದ್ದಂತ ಇಬ್ಬರನ್ನ ಸಮೀರ್ ಮತ್ತು ಮತ್ತೊಬ್ಬರನ್ನ ಇದೀಗ ವಶಕ್ಕೆ ಪಡೆದ್ರು. ಆದ್ರೆ ಪಾಕಿಸ್ತಾನದ ಜೊತೆ ಇವರು ಯಾಕೆ ಲಿಂಕ್ ಅನ್ನ ಹೊಂದಿದ್ರು, ಇವರು ಪಾಕಿಸ್ತಾನದ ಜೊತೆಗೆ ಯಾವ ರೀತಿಯಾಗಿ ಲಿಂಕ್ ಅನ್ನ ಹೊಂದಿದ್ರು ಅಂತಕ್ಕಂಥದ್ದನ್ನ ಹಿಂಚಿಂಚಾಗಿ ಇದೀಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಕಡೆಯಲ್ಲಿ ಇವರ ಬಳಿಯಲ್ಲಿ ಏನಾದರೂ
ವಸ್ತುಗಳು ವಶಕ್ಕೆ ಪಡ್ಕೊಂಡಿದ್ದಾರಾ ಅಂತ, ಮೊಬೈಲು, ಲ್ಯಾಪ್ಟಾಪು, ಮತ್ತೊಂದು ಮಗದೊಂದು ಅಂತ ಏನಾದರೂ ಸಿಕ್ಕಿದೆಯಾ, ಹೇಗೆ ಅಂತ? ನಿರಂತರವಾಗಿ ಯಾಕಂತಂದ್ರೆ ಉತ್ತರ ಪ್ರದೇಶದ ಮೂಲದ ಮೊಹಮ್ಮದ್ ಮತ್ತು ಸಲ್ಮಾನ್ ಇಬ್ಬರು ಕೂಡ ಕಲಬುರಗಿಯಲ್ಲೇ ವಾಸವಾಗಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಅವರು ಮೊಬೈಲ್ ಅನ್ನ ಕೂಡ ಬಳಕೆ ಮಾಡ್ತಿದ್ರು. ಒಂದೊಂದು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ಅವರು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ವಾಟ್ಸ್ಆಪ್ ಕಾಲ್ ಮುಖಾಂತರ, ಫೇಸ್ಬುಕ್ ಕಾಲ್ ಮುಖಾಂತರ ಪಾಕ್ ಹಾಗೂ ಐಸಿಸ್ ಜೊತೆ ಸಂಪರ್ಕ ಹೊಂದಿದ್ರು ಅಂತಕ್ಕಂಥ ಆರೋಪವು ಕೂಡ ಇದೀಗ ಕೇಳಿಬರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ಇಬ್ಬರ ಮೊಬೈಲ್ ಅನ್ನ ಮತ್ತು ಲ್ಯಾಪ್ಟಾಪ್ ಅನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಅವರಿಂದ ಇಂಚಿಂಚು ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇರುವಂತಹದ್ದು. ಧನ್ಯವಾದಗಳು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ.